ತಲೆದಂಡದ ಪ್ರಕ್ರಿಯೆ ಮುಂದುವರೆದಿದೆ. ನಿನ್ನೆಯಷ್ಟೇ ಅಧಿಕಾರಿಗಳ ತಲೆದಂಡ ಆಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 6ನೇ ತಲೆದಂಡ. 5 ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಬೆನ್ನಲ್ಲೇ ಮತ್ತೊಬ್ಬರ ತಲೆದಂಡ ಆಗಿದೆ. ಅದು ಬೇರೆ ಯಾರು ಅಲ್ಲ, ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜುಗೆ ಕೊಟ್ಟಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೈಬಿಡಲಾಗಿದೆ. ಮುಖ್ಯಮಂತ್ರಿಗಳಿಗೆ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಪಟ್ಟು ಹಿಡಿದಿದ್ದೆ ಗೋವಿಂದ ರಾಜು. ಆ ಕಾರಣಕ್ಕಾಗಿ ಅವರನ್ನ ಅಮಾನತು ಮಾಡಬೇಕು ಅನ್ನುವಂತಹ ಕೂಗು ಕೂಡ ಎದ್ದಿತ್ತು. ಇದೇ ವಿಷಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ಪೊಲೀಸ್ ಅಧಿಕಾರಿಗಳು ಆಗಲ್ಲ ಅಂತ ಹೇಳಿದ ಮೇಲೂ ಇವರು ಪಟ್ಟು ಹಿಡಿದಿದ್ರು ಅಂತ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ತಲೆದಂಡ, ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿರ್ತಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಕೇಳಿದಾಗ ಆಗಲ್ಲ ಅಂತ ಹೇಳಿರ್ತಾರೆ. ಮುಖ್ಯಮಂತ್ರಿಗಳನ್ನ ಬಲವಂತವಾಗಿ ಒಪ್ಪಿಸಿದ ಆರೋಪ ಗೋವಿಂದ ರಾಜು ಅವರ ಮೇಲಿದೆ. ಇಲ್ಲ, ಅಲ್ಲಿ ಮಾಡೋಣ ಅಂತ ಮುಖ್ಯಮಂತ್ರಿಗಳಿಗೆ ಬಲವಂತವಾಗಿ ಒಪ್ಪಿಸಿದ್ದಾರೆ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ಸಲಹೆಯನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರು ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳಿಗೆ. ಸಿಎಂರನ್ನ ಒಪ್ಪಿಸಿ ಪೊಲೀಸರ ಮೇಲೆ ಒತ್ತಡವನ್ನ ತರಲಾಗಿದೆ. ಸಿಎಂ ಬಳಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕರೆತಂದಿದ್ದು ಕೂಡ ಗೋವಿಂದ ರಾಜು. ಕಾರ್ಯಕ್ರಮ ಮಾಡೋ ಪ್ಲಾನ್ ಮಾಡಿಸಿದ್ದೆ ಗೋವಿಂದ ರಾಜು. ಅಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತೆ, ಅಲ್ಲಿ ಮಾಡೋಣ, ನೀವು ಅದನ್ನ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಅಂತ ಬಲವಂತವಾಗಿ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಆನಂತರ ಮುಖ್ಯಮಂತ್ರಿಗಳಿಂದ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡವನ್ನ ತರಲಾಗಿದೆ ಅನ್ನುವಂತಹ ವಿಚಾರ ಈಗ ಸದ್ಯ ಇವರ ತಲೆದಂಡ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸನಿಂದ. ಶ್ರೀನಿವಾಸ, ಯಾರ್ಯಾರು ಇದರಲ್ಲಿದ್ದಾರೆ ಅಂತ ಕೆದಕಿ ಈಗ ಒಬ್ಬೊಬ್ಬರನ್ನಾಗಿ ಬಲಿ ಕೊಡೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆಯಾ ಅಥವಾ ಕನ್ಫ್ಯೂಷನ್ ಸ್ಟೇಟಸ್ನಲ್ಲಿ ಇದೆಯಾ? ಯಾರನ್ನ ಅಮಾನತ್ನಲ್ಲಿ ಇಡಬೇಕು, ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅಂತ ಈಗ 6ನೇ ಸರದಿ ಮುಂದುವರೆದಿದೆ. ದಿವ್ಯಾ, ಒಂದು ರೀತಿ ಸರ್ಕಾರದ ಮಂತ್ರಿಗಳು ಸಿಎಂ ಅವರು ಒಂದಿಷ್ಟು ಗೊಂದಲಕ್ಕೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಅಧಿಕಾರಿಗಳನ್ನ IPS ಅಧಿಕಾರಿಗಳನ್ನ ಕಮಿಷನರ್ ಅನ್ನ ಅಮಾನತು ಮಾಡಿದ್ರು. ಯಾವಾಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ, ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಕ್ಕೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ತಿದೆ ಅನ್ನುವಂಥದ್ದನ್ನ ತೋರಿಸೋಕೆ ಇವತ್ತು ಖುದ್ದು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ರಾಜು ಅವರನ್ನ ಅವರ ಹುದ್ದೆಯಿಂದ ಬಿಡುಗಡೆಯನ್ನ ಮಾಡಿದ್ದಾರೆ. ಇದು ಅನಿರೀಕ್ಷಿತ. ಯಾಕೆಂತಂದ್ರೆ ನಿನ್ನೆ ಈ ಒಂದು ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳಬಹುದಾಗಿತ್ತು. ಇವತ್ತು ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ಮಾಡಿ ಗೋವಿಂದ ರಾಜು ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಅದರ ಬೆನ್ನಲ್ಲೇ ಇದು ಮತ್ತಷ್ಟು ಡ್ಯಾಮೇಜ್ ಆಗ್ಬೋದು ಸರ್ಕಾರಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಅಥವಾ ಸಿಎಂ ಅವರು ಈ ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಗೋವಿಂದ ರಾಜು ಅವರನ್ನ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಆ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಕಮಿಷನರ್ ಅವರು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡೋದು ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಕೊಟ್ಟಿದ್ರು ಕೂಡ ಗೋವಿಂದ ರಾಜು ಅವರು ಸಿಎಂ ಅವರನ್ನ ಒಪ್ಪಿಸಿದ್ರು ಅನ್ನುವಂತ ಆರೋಪ ಅವರ ಮೇಲೆ ಕೇಳಿ ಬರ್ತಾ ಇದೆ. RCBಗೆ ದೊಡ್ಡ ಮಟ್ಟದ ಫ್ಯಾನ್ ಕ್ರೇಜ್ ಇದೆ. ಒಂದ್ ವೇಳೆ ನಾವು ಆ ಪ್ರೋಗ್ರಾಮ್ ಅನ್ನ ವಿಧಾನಸೌಧದ ಮುಂದೆ ಮಾಡಿದ್ರೆ ಅದರ ಕ್ರೆಡಿಟ್ ಸರ್ಕಾರಕ್ಕೆ ಬರುತ್ತೆ ಅನ್ನುವಂತಹ ಅನೇಕ ಅಂಶಗಳನ್ನ ಉಲ್ಲೇಖ ಮಾಡಿ ಸಿಎಂ ಅವರನ್ನ ಕಾರ್ಯಕ್ರಮಕ್ಕೆ ಒಪ್ಪಿಸಿ ಪೊಲೀಸರ ಮೇಲೆ ಅಂದ್ರೆ ಪೊಲೀಸರಿಗೆ ಅದಕ್ಕೆ ಸೂಚನೆ ಕೊಡಬೇಕು ಅನ್ನುವಂತ ಒತ್ತಡವನ್ನ ಗೋವಿಂದ ರಾಜು ಅವರು ಹಾಕಿದ್ದಾರೆ ಅನ್ನುವಂತ ಆರೋಪಗಳು ಬಂದಿದೆ. ಇನ್ನೊಂದು RCB ಮ್ಯಾನೇಜ್ಮೆಂಟ್ ಅನ್ನ ಕೂಡ ಸಿಎಂ ಅವರ ಬಳಿ ಕರ್ಕೊಂಡೋಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಿಎಂ ಅವರನ್ನ ಒಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತ ಆರೋಪ ಗೋವಿಂದ ರಾಜು ಅವರ ಮೇಲೆ ಇದೆ. ಹೀಗಾಗಿ ಸರ್ಕಾರಕ್ಕೆ ಈ ದೊಡ್ಡ ಮಟ್ಟದಲ್ಲಿ ಕೆಟ್ಟ ಹೆಸರು ಬಂದಿರೋದ್ರಿಂದ ಇವರು ಈ ಒಂದು ಕಾರ್ಯಕ್ರಮದ ಮುಂದೆ ನಿಂತು ಮಾಡಿದ್ರಿಂದ ಅವರ ಮೇಲೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂತದ್ದು. ಈ ಎಲ್ಲಾ ಅಧಿಕಾರಿಗಳು ಅಥವಾ ಗೋವಿಂದ ರಾಜು ಅವರ ಮೇಲೆ ಕ್ರಮ ತೆಗೆದುಕೊಳ್ಳದಿರೋದ್ರಿಂದ ಸರ್ಕಾರ ಏನೋ ಮಾಡ್ತಿದೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ತೋರಿಸಿದೆ. ಆದ್ರೆ ಪ್ರಮುಖವಾಗಿ ಯಾರ ಮೇಲೆ ಕ್ರಮ ಆಗಬೇಕು, ರಾಜಕಾರಣಿಗಳಲ್ಲಿ ಸಿಎಂ ಆಗಿರಬಹುದು, DCM ಆಗಿರಬಹುದು, ಗೃಹ ಸಚಿವರು ಅವರು ತಾವು ಬಚಾವಾಗೋದಕ್ಕೆ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.